ಪವಿತ್ರ ಗೌಡ ಮೇಲಿನ ಆರೋಪವನ್ನ ಈಗ ಸದ್ಯಕ್ಕೆ ಜಡ್ಜ್ ಓದ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಈಗ ಸ್ಟಾರ್ಟ್ ಆಗಿದೆ ಅಂತ ಅನ್ಸುತ್ತೆ. ಈಗ ನಾನು ಓದ್ತಾ ಇರೋದು ಕೇಳಲಿಲ್ಲ ಅಂದ್ರೆ ಹೇಗೆ ಪವಿತ್ರ ಗೌಡ ಮೇಲಿನ ಆರೋಪವನ್ನ ಈಗ ಸದ್ಯಕ್ಕೆ ಜಡ್ಜ್ ಓದ್ತಾ ಇದ್ದಾರೆ. ಅಂದ್ರೆ ಪ್ರಕ್ರಿಯೆ ಈಗ ಸ್ಟಾರ್ಟ್ ಆಗ್ತಾ ಇದೆ. ತಾನು ಓದುತ್ತಿರೋದು ಕೇಳಲಿಲ್ಲ ಅಂದ್ರೆ ನನಗೆ ಹೇಳಿ, ನಾನು ಅದನ್ನ ಮತ್ತೊಂದು ಸತಿ ಲೌಡ್ ಅಂಡ್ ಕ್ಲಿಯರ್ ಆಗಿ ನಿಮಗೆ ಹೇಳ್ತೀನಿ ಅನ್ನುವಂಥದ್ರ ಬಗ್ಗೆ ಜಡ್ಜ್ ಈಗ ಹೇಳ್ತಾ ಇದ್ದಾರೆ. ಅಂದ್ರೆ ಈಗ ಬಹುಶಃ 10ಕ್ಕೇನು ಮುಂದೂಡ್ತಾ ಇದ್ರು, ಬಹುಶಃ ಈಗ ಮತ್ತೆ ಕೋರ್ಟ್ ಪ್ರೊಸೀಡಿಂಗ್ ಆರಂಭವಾದಂಗೆ ಕಾಣಿಸ್ತಾ ಇದೆ. ಪವಿತ್ರ ಗೌಡ ಮೇಲಿನ ಆರೋಪಗಳನ್ನ ಈಗ ಸ್ಟಾರ್ಟ್ ಮಾಡಿದ್ದಾರೆ. A1 ಆಗಿರುವಂತಹ ಪವಿತ್ರ ಗೌಡ ಆರೋಪಿ ನಂಬರ್ 1. ಸೊ ಹಾಗಾಗಿ ಸದ್ಯಕ್ಕೆ ಈಗ ಪವಿತ್ರ ಗೌಡ ಮೇಲಿನ ಒಂದು ಆರೋಪಗಳು ಏನಿವೆ ಅನ್ನುವಂಥದ್ದನ್ನ ಓದ್ತಾ ಇದ್ದಾರೆ. ಸೊ ಪ್ರಕ್ರಿಯೆ ಈಗ ಸ್ಟಾರ್ಟ್ ಆಗಿದೆ. ಇನ್ಫ್ಯಾಕ್ಟ್ ಬಹುಶಃ ಜನರನ್ನ ಕದಲಿಸೋದಕ್ಕೆ ಅಥವಾ ಅಲ್ಲಿಂದ ಹೊರಗಡೆ ಕಳಿಸೋದಕ್ಕೆ ನಾವು ವಿಚಾರಣೆಯನ್ನ ಮುಂದೂಡ್ತಾ ಇದೀವಿ ಅನ್ನುವಂಥದ್ದನ್ನ ಹೇಳಿದ್ರು ಅಂತ ಅನ್ಸುತ್ತೆ. ಹಾಗಾಗಿ ಅದನ್ನ ಮತ್ತೆ ಬೇರೆ ಕೇಸಸ್ ಅನ್ನ ಎತ್ಕೊಂಡ್ರು. ಅದಾಗಿಯೂ ಕೂಡ ಜನ ಅಲ್ಲಿ ಖಾಲಿ ಆಗ್ಲಿಲ್ಲ. ಪೊಲೀಸರ ಸಹಾಯ ತಗೊಂಡು ನಂತರ ಜನರನ್ನೆಲ್ಲ ಕೂಡ ಹೊರಗಡೆ ಕಳಿಸಿದ್ದಾರೆ. ಈಗ ಸದ್ಯಕ್ಕೆ ಈಗ ಪ್ರೊಸೀಡಿಂಗ್ ಆರಂಭವಾದಂಗೆ ಕಾಣಿಸ್ತಾ ಇದೆ. ಸೊ ಹಾಗಾಗಿ ಈಗ ಜಡ್ಜ್ ಮೊದಲು A1 ಆಗಿರುವಂತಹ ಪವಿತ್ರ ಗೌಡ, ನಿಮ್ಮ ಮೇಲೆ ಏನೇನೋ ಆರೋಪಗಳು ದಾಖಲಾಗಿವೆ ಅನ್ನುವಂಥದ್ದನ್ನ ನಾನಿಲ್ಲಿ ಓದ್ತಾ ಇದ್ದೀನಿ. ಒಂದು ವೇಳೆ ನಿಮಗೆ ಇದು ಕೇಳಿಸ್ಲಿಲ್ಲ, ಸರಿಯಾಗಿ ಅರ್ಥ ಆಗಲಿಲ್ಲ ಅಂತ ಹೇಳಿದ್ರೆ ನೀವು ಮತ್ತೊಮ್ಮೆ ನನ್ನನ್ನು ಕೇಳಬಹುದು. ನಾನು ಮತ್ತೆ ಅದನ್ನ ಲೌಡ್ ಅಂಡ್ ಕ್ಲಿಯರ್ ಆಗಿ ನಿಮಗೆ ಹೇಳ್ತೀನಿ ಅನ್ನುವಂಥದ್ದನ್ನ ಜಡ್ಜ್ ಹೇಳಿದ್ದಾರೆ. ಸೊ ಇದು ಪ್ರಕ್ರಿಯೆ. ಸೊ ಪ್ರಕರಣದ ಟ್ರಯಲ್ ಆರಂಭವಾಗೋಕ್ಕಿಂತ ಮುಂಚೆ ಸ್ಟಾರ್ಟ್ ಆಗುವಂತಹ ಪ್ರಪ್ರಥಮವಾದಂತಹ ಒಂದು ಪ್ರೊಸೀಜರ್ ಅಂತ ಹೇಳಿದ್ರೆ ಮೊದಲು ದೋಷಾರೋಪ ನಿಗದಿ. ನಿಮ್ಮ ಮೇಲೆ ಏನ್ ಚಾರ್ಜ್ ಶೀಟ್ ನಲ್ಲಿ ಇವರು ಪೊಲೀಸರು ಹಾಕಿದಾರೋ, ಚಾರ್ಜಸ್ ಫ್ರೇಮ್ ಮಾಡಿದಾರೋ, ಚಾರ್ಜಸ್ ಯಾವ್ಯಾವ ಪ್ರಕರಣ ಯಾವ್ಯಾವ ಸೆಕ್ಷನ್ ಅಡಿಯಲ್ಲಿ ಹಾಕಿದಾರೋ ಅದನ್ನ ಮೊದಲು ನಿಮಗೆ ನಾನು ತಿಳಿಸ್ತೀನಿ. ಅದರ ಆದ್ಮೇಲೆ ಇದು ನಿಮಗೆ ಒಪ್ಪಿಗೆಯೋ ಸಹಮತನೋ ಇಲ್ವೋ ಅನ್ನುವಂಥದ್ದನ್ನ ಕೂಡ ಅವರಿಗೆ ಅವರ ಅಭಿಪ್ರಾಯವನ್ನ ಕೇಳ್ತಾರೆ. ಇದು ಒಂದು ಪ್ರೊಸೀಜರ್. ಸೊ ಆಗ ಒಪ್ಕೊಳ್ಳಬಹುದು, ಇಲ್ಲ ಅನ್ಲಬಹುದು. ಸೊ ಹೆಚ್ಚಿನ ಪ್ರಕರಣಗಳಲ್ಲಿ ಒಪ್ಕೊಳ್ಳುವಂತ ಸಾಧ್ಯತೆಗಳೇ ಇರೋಲ್ಲ. ಈ ಪ್ರಕರಣ, ಈ ಕೇಸ್ ನಾನು ಒಪ್ಕೊಳ್ಳಲ್ಲ ಅನ್ನುವಂಥದ್ದನ್ನೇ ಹೇಳೋದು, ಒಪ್ಕೊಳ್ಳುವಂತ ಸಾಧ್ಯತೆ ತೀರಾ ಕಮ್ಮಿ. ಸೊ ಅದರಂತೆ ಈಗ ಪವಿತ್ರ ಗೌಡ ಮೇಲಿನ ಒಂದು ಆರೋಪವನ್ನ ಓದ್ತಾ ಇದ್ದಾರೆ, ವಿವರವನ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ ಜಡ್ಜ್. ಎಸ್, ಅಂದ್ರೆ ಈಗ ಪವಿತ್ರ ಗೌಡಗೆ ಮೆಸೇಜ್ ಬಂದಂತ ವಿಚಾರ ಅಂದ್ರೆ ಇದೆಲ್ಲವೂ ಆರಂಭ ಆದದ್ದು ಎಲ್ಲಿ, ಅದೆಲ್ಲವನ್ನ ಹೇಳ್ತಾರೆ. ಅಕ್ರಮಕೂಟ, ಒಳಸಂಚು, ಅಪಹರಣ, ಏನೇನ್ ನಡೀತು ಹಂತ ಹಂತವಾಗಿ ಅದರ ಸಾರಾಂಶವನ್ನ ಜಡ್ಜ್ ಓದ್ತಾ ಇದ್ದಾರೆ. ಅಂದ್ರೆ ನಿಮ್ಮ ಪಾತ್ರ ಏನು, ಹೇಗೆ ಈ ಕೊಲೆ ಏನಾಯ್ತಲ್ಲ, ಈ ಕೊಲೆಗೆ ಮೂಲ ಕಾರಣ ಯಾರು ಅಂತ ಅದರ ಆಧಾರದ ಮೇಲೆ ಪವಿತ್ರ ಅವರನ್ನ A1 ಆರೋಪಿ ಮಾಡಿರೋದು. ಹಾಗಾಗಿ ಮೆಸೇಜ್ ಬಂದಂತಹ ವಿಚಾರ, ಅವ್ರಿಗೆ ಮೊದಲಿಗೆ ಪವಿತ್ರಗೆ ಮೆಸೇಜ್ ಬಂತು, ಅದಕ್ಕೆ ಸಂಬಂಧಪಟ್ಟಂತೆ ಈ ಕಿಡ್ನಾಪ್ನ ಸಂಚನ್ನ ರೂಪಿಸಿ ಕರ್ಕೊಂಡು ಬಂದು ಹಲ್ಲೆ ಮಾಡಿ ನಂತರ ಅದು ಹತ್ಯೆ ಆದದ್ದು, ಆ ನಂತರ ಸಾಕ್ಷ್ಯನಾಶಗಳೆಲ್ಲ ಕೂಡ ನಡೆದದ್ದು. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಪವಿತ್ರ ಪಾತ್ರ ಏನು, ನಿಮ್ಮ ಮೇಲೆ ಏನ್ ಚಾರ್ಜಸ್ ಅನ್ನೋದನ್ನ ಇಲ್ಲಿ ಜಡ್ಜ್ ವಿವರಿಸ್ತಾ ಇದ್ದಾರೆ. ಕಿಡ್ನಾಪ್ಗೆ ನಡೆಸಿದಂತಹ ಸಂಚಿಗೆ ಸಂಬಂಧಪಟ್ಟಂತೆ ಮೆಸೇಜ್ ಬಂದದ್ದು, ಜೊತೆಗೆ ಅಕ್ರಮಕೂಟ ಅಂದ್ರೆ ಒಂದು ಅಕ್ರಮವಾಗಿ ಇಂಥದೊಂದು ಸಂಚನ್ನು ರೂಪಿಸೋದಕ್ಕಿಂತ ಒಂದು ಗುಂಪುಗಾರಿಕೆಯನ್ನು ಮಾಡ್ಕೊಂಡ್ರು, ಅದಕ್ಕೆ ಸಂಬಂಧಪಟ್ಟಂತೆ ಇವರ ಪಾತ್ರ ಏನು, ಅದೆಲ್ಲದರ ಬಗ್ಗೆನೂ ಕೂಡ ಚಾರ್ಜಸ್ ಏನ್ ಫ್ರೇಮ್ ಆಗಿದೆ ಅನ್ನೋದನ್ನ ವಿವರಿಸಲಾಗ್ತಾ ಇದೆ ಪವಿತ್ರ ಗೌಡ ಅವ್ರಿಗೆ. ಎಸ್. ಸೊ ಇಲ್ಲಿ ಈಗ ನಮಗೆ ಸಿಕ್ಕಿರುವಂತಹ ಒಂದು ಅಪ್ಡೇಟ್ ಪ್ರಕಾರ ನೋಡಿ, ಅಕ್ರಮಕೂಟ ನಾವಾಗಲೇ ದರ್ಶನ್ ಪ್ರಕರಣದಲ್ಲೂ ಕೂಡ ಅದನ್ನ ಹೇಳ್ತಾ ಇದ್ವಿ. 143, 148, 47, 49 ಇವೆಲ್ಲ ಸೆಕ್ಷನ್ಸ್ ಏನಿದೆಯಲ್ಲ, ಅಂದ್ರೆ ಕಾನೂನು ಬಾಹಿರವಾಗಿ ಗುಂಪನ್ನ ಗೂಡಿಸುವಂಥದ್ದು, ಒಂದು ಅಕ್ರಮವಾಗಿ ಒಂದು ಕೂಟವನ್ನ ರಚನೆ ಮಾಡ್ಕೊಳ್ಳೋದು. ಈ ಪ್ರಕರಣ ಪವಿತ್ರ ಗೌಡ ಮೇಲೂ ಕೂಡ ಇದೆ. ಜೊತೆಗೆ ಒಳಸಂಚು ಅಂದ್ರೆ 120B ಕ್ರಿಮಿನಲ್ ಒಳಸಂಚು, ಸೊ ಕಾನ್ಸ್ಪಿರಸಿ ನಡೆಸಿರುವಂಥದ್ದು, ಜೊತೆಗೆ ಕಿಡ್ನಾಪ್ ಅಂಡ್ ಕಿಡ್ನಾಪ್ಗೆ ನಡೆಸಿರುವಂತಹ ಒಂದು ಒಳಸಂಚು, ಇವೆರಡೂ ಕೂಡ ಪವಿತ್ರ ಗೌಡ ಮೇಲೆ ಪ್ರಮುಖವಾಗಿ ಇಲ್ಲಿ ಸೆಕ್ಷನ್ಗಳು ನಮಗೆ ಕಾಣಿಸ್ತಾ ಇವೆ ಸದ್ಯಕ್ಕೆ ಸಿಕ್ಕಿರುವಂತಹ ಅಪ್ಡೇಟ್ ಪ್ರಕಾರ. ಅಂದ್ರೆ ಕಿಡ್ನಾಪ್ ಕೇಸ್ ಕೂಡ ಇವ್ರ ಮೇಲೂ ಕೂಡ ಇರುವಂತದ್ದು. ಈ ಪ್ರಕರಣ ಕೂಡ ಪವಿತ್ರ ಗೌಡ ಮೇಲೆ ಇದೆ. ಏನ್ ನಾವು ದರ್ಶನ್ ಮೇಲೆ ದಾಖಲಾಗಿರುವಂತಹ ಒಂದು ಪ್ರಕರಣಗಳನ್ನ ನೋಡಿದ್ವಿ ಸೆಕ್ಷನ್ಗಳು, ಅದರಲ್ಲಿ 302 ಒಂದು ಇನ್ನು ಕೂಡ ಮೆನ್ಷನ್ ಆಗಿರುವಂತದ್ದು ಕಾಣಿಸ್ತಾ ಇಲ್ಲ. ಅಂದ್ರೆ ನಮಗೆ ಇದ್ರ ಬಗ್ಗೆ ಇನ್ನೂ ಅಪ್ಡೇಟ್ ಇಲ್ಲ. ಬಹುಶಃ ಆ 302 ಪವಿತ್ರ ಅಟ್ರಾಕ್ಟ್ ಆಗುತ್ತೋ ಇಲ್ವೋ, ಪವಿತ್ರ ಮೇಲೆ ಇದೆಯೋ ಇಲ್ವೋ ಅನ್ನುವಂಥದ್ದನ್ನು ಕೂಡ ಗಮನಿಸಬೇಕು. ಬಟ್ ಲೀಡಿಂಗ್ ಟು ಅನ್ನುವಂಥದ್ದು ಒಂದಿರುತ್ತಲ್ಲ, ಒಂದು ಪ್ರಚೋದನೆ ಕೊಡುವಂಥದ್ದು ಮೂಲ ಮೋಟಿವ್, ಎಸ್, ಅದು ಪವಿತ್ರ ಗೌಡ ಮೇಲೆ ಇದೆ ಅನ್ನುವಂಥದ್ದು. ಯಾಕಂದ್ರೆ ಮೆಸೇಜ್ ಬಂದ ಆದ್ಮೇಲಿಂದಾನೇ ಸ್ಟಾರ್ಟ್ ಆಗಿದ್ದು. ಸೊ ಮೂಲ ಇಲ್ಲಿಂದ ಆರಂಭವಾಯಿತು ಅನ್ನುವಂಥದ್ದಕ್ಕೇನೆ ಪವಿತ್ರ ಗೌಡನ A1 ಆಗಿ ಮಾಡಿದ್ದು ಚಾರ್ಜ್ ಶೀಟ್ ನಲ್ಲೂ ಕೂಡ ಪೊಲೀಸರು. ಸೊ ಹಾಗಾಗಿ ಆರಂಭವಾಗಿದ್ದೇ ಇಲ್ಲಿ. ಮೊದಲು ಪವಿತ್ರ ಗೌಡಗೆ ಮೆಸೇಜ್ ಬಂತು, ಆ ಮೆಸೇಜ್ ಅನ್ನ ಪವನ್ಗೆ ಹೇಳ್ತಾಳೆ, ಆ ಪವನ್ ತಗೊಂಡೋಗಿ ನೆಕ್ಸ್ಟ್ ದರ್ಶನಿಗೆ ಗೊತ್ತಾಗೋದು, ಅಲ್ಲಿಂದ ಇದೆಲ್ಲವೂ ಕೂಡ ಸ್ಟಾರ್ಟ್ ಆಗುತ್ತೆ ಅನ್ನುವಂಥದ್ರ ಬಗ್ಗೆ ಈ ಇಡೀ ಕೇಸ್ ನಿಂತಿರುವಂಥದ್ದು ಮೇನ್ ಪಾಯಿಂಟ್ ಅಂತ ಹೇಳಿದ್ರೆ ಪವಿತ್ರ ಗೌಡ. ಸೊ ಹಾಗಾಗಿ A1 ಆಗಿರುವಂತಹ ಪವಿತ್ರ ಗೌಡ ವಿರುದ್ಧ ದಾಖಲಾಗಿರುವಂತಹ ಪ್ರಕರಣ ಏನು ಅನ್ನುವಂಥದ್ದನ್ನ ಈಗ ಜಡ್ಜ್ ಓದ್ತಾ ಇದ್ದಾರೆ. ಅವರ ಸಾರಾಂಶವನ್ನ ಹೇಳ್ತಾ ಇದ್ದಾರೆ. ನಿಮಗೆ ಯಾವ್ಯಾವ ಸೆಕ್ಷನ್ಸ್ ದಾಖಲಾಗಿದೆ, ಅದರ ಸಾರಾಂಶ ಏನು, ಏನ್ ಹೇಳುತ್ತೆ ಈ ಪ್ರಕರಣ, ಏನ್ ಹೇಳುತ್ತೆ ಈ ಸೆಕ್ಷನ್ ಅನ್ನುವಂಥದ್ದನ್ನ ಕ್ಲಿಯರ್ ಆಗಿ ಪವಿತ್ರ ಗೌಡಗೆ ಈಗ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಇದು ಪ್ರೊಸೀಜರ್. A1 ಆದ್ಮೇಲೆ A2 ಆಗುತ್ತೆ, A3, ಅಲ್ಲಿಂದ A17 ತನಕನೂ ಕೂಡ ಈ ಪ್ರಕ್ರಿಯೆ ನಡೆಯುತ್ತೆ.
ಕೊನೆಗಿರುವಂತಹ A17 ನಲ್ಲಿ ಯಾರಿರ್ತಾನೋ ಆತನ ವಿರುದ್ಧ ಕೂಡ ನಿನ್ನ ವಿರುದ್ಧ ಏನ್ ಪ್ರಕರಣ ದಾಖಲಾಗಿದೆ, ನಿನಗೆ ಕಿಡ್ನಾಪ್ ಪ್ರಕರಣ ಇದೆಯೋ ಅಥವಾ ನೀನು ಕೊಲೆಯಲ್ಲಿ ಭಾಗಿಯಾಗಿದೆಯಾ ಅನ್ನುವಂಥದ್ರ ಬಗ್ಗೆ ಪ್ರಕರಣ ಇದೆಯೋ, ಅಥವಾ ಅದೆಲ್ಲ ಆದ್ಮೇಲೆ ನೀನು ಸಾಕ್ಷಿ ನಾಶ ಮಾಡೋದಕ್ಕೆ ಅಂತ ಹೇಳಿ ಬಂದು ನಿನ್ನ ಪ್ರಕರಣ, ನಿನ್ನ ಮೇಲೆ ಈ ಪ್ರಕರಣ ದಾಖಲಾಗಿದೆಯೋ, ಇದೆಲ್ಲವನ್ನು ಕೂಡ ಸಾರಾಂಶವನ್ನ ಜಡ್ಜ್ ಓದ್ತಾರೆ. ಅದಾದ ನಂತರ ಒನ್ಸ್ ಈ ಪ್ರಕ್ರಿಯೆ ಮುಗಿದ ನಂತರ ರಿಯಲ್ ಟ್ರಯಲ್ ಆರಂಭವಾಗುತ್ತೆ. ಇಲ್ಲಿಂದ ಸ್ವಲ್ಪ ಪ್ರಕರಣ ವೇಗವನ್ನ ಕೂಡ ಪಡೆದುಕೊಳ್ಳುವಂತ ಸಾಧ್ಯತೆಗಳಿರುತ್ತೆ. ಪ್ರತಿಮಾ, ಎಸ್, ನಿಜ. ಯಾಕಂದ್ರೆ ನಾವು ಗಮನಿಸಿದ್ವಿ ಅಂದ್ರೆ ಈವರೆಗೂ ನಡೆದಂಥದ್ದು ಪೊಲೀಸರ ವಿಚಾರಣೆಯ ವೇಳೆಯಲ್ಲಿ, ಜೊತೆಗೆ ಚಾರ್ಜ್ ಶೀಟ್ ಅನ್ನು ಸಲ್ಲಿಸ್ತಾರೆ ಅನ್ನುವಂಥ ಸಂದರ್ಭದಲ್ಲಿ ಮೂಲವಾಗಿ ಆಕೆ ಪವಿತ್ರ ಅವರಿಗೆ ಬಂದಂತಹ ಮೆಸೇಜ್ ವಿಚಾರ. ಹಾಗಾಗಿ ಅಲ್ಲಿ ಮೋಟಿವ್ ಬರುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಅವರೊಂದು ಕೂಟ ಮಾಡಿಕೊಂಡು ಅಂದ್ರೆ ಸಂಚನ ರೂಪಿಸಿದ್ರ, ಅದರಲ್ಲಿ ಅವ್ರ ಪಾತ್ರ ಇದೆಯಾ, ಅದ್ರ ಬಗ್ಗೆ ಈಗ ಜಡ್ಜ್ ವಿವರಿಸ್ತಾ ಇದ್ದಾರೆ. ಜೊತೆಗೆ ಹಲ್ಲೆ ಆದಂಥ ಜಾಗ, ಆ ಜಾಗದಲ್ಲಿ ಅವರು ಇದ್ರು ಅಲ್ಲಿ ಅಂತ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕೆಲ ಸಾಕ್ಷ್ಯಗಳನ್ನೇನು ಒದಗಿಸಲಾಗಿತ್ತು, ಅದಕ್ಕೆ ಸಂಬಂಧಪಟ್ಟಂತೆ ಏನ್ ಚಾರ್ಜಸ್ ಅನ್ನ ಫ್ರೇಮ್ ಮಾಡಲಾಗ್ತದೆ ಅಂದ್ರೆ ಹಲ್ಲೆ ನಡುವಂತಹ ಜಾಗದಲ್ಲಿ ಅವರಿದ್ರ ಅಂದ್ರೆ ಅವರ ಪಾತ್ರ ಅಲ್ಲೇನು, ಹಲ್ಲೆಯನ್ನು ಅವರು ಮಾಡಿದ್ರ, ಇದಕ್ಕೆ ಸಂಬಂಧಪಟ್ಟಂತೆ ಏನ್ ಆಗಿದೆ ಚಾರ್ಜಸ್ ಅಂದ್ರೆ ದೋಷಾರೋಪ ಏನು ನಿಗದಿಯಾಗಿದೆ, ಆ ಸಾರಾಂಶವನ್ನ ಈಗ ಜಡ್ಜ್ ವಿವರಿಸ್ತಾ ಇದ್ದಾರೆ. ಜೊತೆಗೆ ಅವ್ರು ಹೇಳಿದ್ರು ಅಂದ್ರೆ ಕ್ಲಿಯರ್ ಆಗಿ ನಿಮಗೆ ಕೇಳಿಸ್ತಾ ಇಲ್ಲ ಅಂತಂದ್ರೆ ಹೇಳಿ ಮತ್ತೊಮ್ಮೆ ತಿಳಿಸ್ತೇನೆ. ಅಂದ್ರೆ ಇಲ್ಲಿ ಬರೀ ಓದುವ ಪ್ರಕ್ರಿಯೆ ಇಲ್ಲ, ಅದು ಆರೋಪಿಗೆ ಅರ್ಥ ಆಗ್ಬೇಕು. ಯಾಕಂದ್ರೆ ಆರೋಪಿ ಹೌದೋ ಅಲ್ವೋ ಅನ್ನುವಂತಹ ಉತ್ತರ ಕೊಡಬೇಕು ಅಂತಂದ್ರೆ ಅವ್ರಿಗೆ ತಮ್ಮ ಮೇಲೆ ಏನ್ ಆರೋಪ ಬಂದಿದೆ ಅಂತ ಅನ್ನೋದು ಸ್ಪಷ್ಟವಾಗಬೇಕಾಗತ್ತೆ. ಹಾಗಾಗಿ ಇದನ್ನ ಬಹಳ ಸೈಲೆಂಟ್ ಆಗಿ ಇರುವಂತಹ ಅಂದ್ರೆ ವಾತಾವರಣದಲ್ಲಿ ನಡೆಸಬೇಕಾಗಿತ್ತು. ಅಂಥದ್ದೊಂದು ಅನುಕೂಲ ವಾತಾವರಣ ಸಿಕ್ಕಿಲ್ಲ. ಅದ್ರ ನಡುವೆನೇ ನಡೀತಾ ಇರುವಂತಹ ಪ್ರಕ್ರಿಯೆಗಳಿದು. ಈಗ ಪವಿತ್ರ ಗೌಡ ವಿರುದ್ಧದ ಆರೋಪಗಳನ್ನ ಜಡ್ಜ್ ಓದ್ತಾ ಇದ್ದಾರೆ.